So you are clear about the examination. Why it is called as PGCET? It is called as PGCET because you want to get into MBA, means that is post graduation course. That is why the name itself called as. To go for the post graduation course, you need to write one CET exam. That is common entrance test. It is common entrance test conducted for all the graduates who are eligible to take MBA and MCA. So it is conducted by, do you know who is going to conduct this? The department. KEA, Karnataka Examination Authority, is responsible to conduct the examination each year about a PGCET. So here, the eligibility, what I said, a candidate who has passed recognized bachelor's degree of minimum of 3 years duration examination or equivalent examination and obtained an aggregate minimum of 50% marks taken together in all the subjects including languages in all the years, semesters of the degree examination is eligible for admission to take MBA courses. 45% of marks in case of SC/ST and category 1 of Karnataka candidates, and reservation is applicable only for Karnataka candidates. See, ಜನರಲ್ ಮೆರಿಟು SC/ST ಕ್ಯಾಟಗರಿ 1 ಈ ಥರದ್ದು ಏನಾದರೂ ನೀವು ರಿಸರ್ವೇಷನ್ಸ್ ಕ್ಲೈಮ್ ಮಾಡ್ಕೊತಿದ್ದೀರಾ, ಸೀಟ್ ಅಲಾಟ್ಮೆಂಟ್ ಅಲ್ಲಿ ಆಗಿರ್ಬೋದು ಅಥವಾ ಕಾಲೇಜ್ ಸೆಲೆಕ್ಷನ್ ಅಲ್ಲಿ ಆಗಿರ್ಬೋದು ಅಂತಂದ್ರೆ ಡೆಫಿನೆಟ್ ಆಗಿ ಕರ್ನಾಟಕ ರಿಜಿಸ್ಟರ್ಡ್ ಆಗಿರುವಂತಹ ಕ್ಯಾಂಡಿಡೇಟ್ಸ್ ಮಾತ್ರನೇ ಆಗಿರ್ತಾರೆ. ಔಟ್ ಆಫ್ ಸ್ಟೇಟ್ ಅವರು ಬರೀತಾರೆ ಇದನ್ನ ಎಕ್ಸಾಮ್, ಅವ್ರಿಗೆ ಈ ರಿಸರ್ವೇಷನ್ಸ್ ಅಪ್ಲೈ ಆಗಲ್ಲ. ಬೇರೆಯವ್ರು ನಮ್ಮಲ್ಲಿ ಬಂದು ಬರೆದಾಗ ಅವ್ರು ಏನಂತ ಕನ್ಸಿಡರ್ ಮಾಡ್ತಾರೆ? ಜನರಲ್ ಅಂತ ಕನ್ಸಿಡರ್ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲೇ ಇದ್ದು ಇಲ್ಲಿ ಕ್ಯಾಸ್ಟ್ ಕ್ಯಾಟಗರಿ ಏನಾದರೂ ಅಪ್ಲೈ ಆಗ್ತಿದೆ ಅಂದ್ರೆ ದೇ ಆರ್ ಎಲಿಜಿಬಲ್, ಅವ್ರಿಗೆ ಆ ರಿಸರ್ವೇಷನ್ ಸಿಗುತ್ತೆ. ಯಾಕೆ ರಿಸರ್ವೇಷನ್ ಬಗ್ಗೆ ಮಾತಾಡಿದ್ರು ಅಂದ್ರೆ, ನಾರ್ಮಲ್ ಆಗಿ PGCET ಬರೀಬೇಕು ಅಂದ್ರೆ 3 years ಕೋರ್ಸ್ ಆಗಿರಬೇಕು. ಗ್ರಾಜುಯೇಷನ್ ನೀವೆಲ್ಲರೂ ಎಲಿಜಿಬಿಲಿಟಿ ಇದ್ದೀರಾ ಅಂದ್ರೆ ನೀವು ಇನ್ನೂ 6th ಎಕ್ಸಾಮ್ ಬರೀದೇ ಇರ್ಬೋದು, 6th ಸೆಮಿಸ್ಟರ್ದು, ಆದ್ರೂ ಸಹ ನೀವು ಎಲಿಜಿಬಲ್. ನಿಮ್ಮ ರಿಸಲ್ಟ್ ನೋಡ್ಬಿಟ್ಟು ಸೀಟ್ ಅಲಾಟ್ಮೆಂಟ್ ಮಾಡೋದು, ಅಲ್ಲಿವರೆಗೂ ಸೀಟ್ ಅಲಾಟ್ಮೆಂಟ್ ಮಾಡಲ್ಲ. ರಿಸಲ್ಟ್ ಪಾಸ್ ಆಗಿರೋದು ಅಂಡ್ ಪಾಸ್ ಆದಾಗ ಟೋಟಲ್ ನೋಡಿ ಎಷ್ಟಿರಬೇಕು ಅಂತ ಹೇಳ್ತಾರೆ, 50% ಮಾರ್ಕ್ಸ್. ನಿಮ್ಮ ಟೋಟಲ್ ಮಾರ್ಕ್ಸ್ 50% ಇರಬೇಕು. ಅದರಲ್ಲೂ ಟೇಕನ್ ಟುಗೆದರ್ ಇನ್ ಆಲ್ ದ ಸಬ್ಜೆಕ್ಟ್ಸ್ ಇನ್ಕ್ಲೂಡಿಂಗ್ ಲ್ಯಾಂಗ್ವೇಜಸ್ ಸೇರಿಸಿ ಎಷ್ಟಿರಬೇಕು, 50% ಇರಬೇಕು ಇನ್ ಆಲ್ ದ 3 years ಅಥವಾ ಆಲ್ ದ ಸೆಮಿಸ್ಟರ್ಸ್ ಇನ್ ಡಿಗ್ರಿ ಎಕ್ಸಾಮಿನೇಷನ್. ದಟ್ ಈಸ್ ಎಲಿಜಿಬಿಲಿಟಿ ಫಾರ್ ಅಡ್ಮಿಷನ್ ಆಫ್ MBA ಕೋರ್ಸಸ್. ನೀವು MBA ಅಡ್ಮಿಷನ್ ಆಗಬೇಕು ಅಂದ್ರೆ ಅದರ ಟೋಟಲ್ ನಿಮ್ಮ ಹತ್ರ ಅಗ್ರಿಗೇಟ್ ಎಷ್ಟು ಪರ್ಸೆಂಟೇಜ್ ಇರಬೇಕು? 50%. ಸೊ SC/ST ಕ್ಯಾಟಗರಿ 1 ಆದ್ರೆ 5% ಡಿಡಕ್ಷನ್ ಇರೋರಿಗೆ ಎಷ್ಟಿರಬೇಕು? 40%. ಸೊ ದಟ್ ಈಸ್ ಅಬೌಟ್ ಎಲಿಜಿಬಿಲಿಟಿ. ನೆಕ್ಸ್ಟ್, why you need to take up PGCET? ಯಾಕೆ ನೀವು PGCET ತಗೋಬೇಕು? It is a state level entrance examination which is conducted by the Karnataka Examination Authority, as we discussed earlier, for admission to various postgraduate courses in Karnataka. So that is what state level entrance examination which is conducted by the Karnataka Examination Authority. So you may ask, sir, other than the PGCET, do we have any other examinations? Means I have many examples. We have GMAT, we have KMAT, we have GATE. We have different types of examinations for post graduations. But the standards are very much more than comparatively Karnataka PGCET. Like ಈ ಸೈನ್ಸ್ ಸ್ಟೂಡೆಂಟ್ಸ್ ತಗೊಳ್ತಾರೆ ನೀವು ಎಕ್ಸಾಂಪಲ್. ಈ ಸೈನ್ಸ್ ಅವರು ಮೊನ್ನೆ CET ಎಕ್ಸಾಮ್ ಬರೆದಿದ್ದಾರಲ್ಲ ಆಫ್ಟರ್ PUC, ಅದರಲ್ಲಿ ಕರ್ನಾಟಕ ಸ್ಟೇಟ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಒಂದು ಇದೆ, ಅಂದ್ರೆ KCET ಅಂತ ಕರೀತಾರೆ ಅದನ್ನ. ಕರ್ನಾಟಕ CET ಅಂತ ಒಂದಿದೆ, ಇನ್ನೊಂದು ನೀಟ್ ಅಂತ ಕರೀತಾರೆ. ಕರ್ನಾಟಕ CET ಕಂಡಕ್ಟ್ ಮಾಡೋದು ಯಾರು? ಮತ್ತೆ KEA ಇವರೇ ಕಂಡಕ್ಟ್ ಮಾಡ್ತಾರೆ, KEA ಕಂಡಕ್ಟ್ ಮಾಡ್ತಾರೆ. ಬಟ್ ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡೋದು ಯಾರು? ಸೆಂಟ್ರಲ್ ಗವರ್ಮೆಂಟ್. ಅಂದ್ರೆ ಅದಕ್ಕೆ UGC ಅಂತ ಬರುತ್ತೆ, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್, ಆ ಡಿಪಾರ್ಟ್ಮೆಂಟ್ ಅವ್ರು ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ಏನು ಅದೆರಡರ ಬಗ್ಗೆ ಮಾತಾಡ್ತಿದ್ದೀನಿ, ತುಂಬಾ ಡಿಫ್ರೆನ್ಸಿಯೇಷನ್ ಇದೆ. KCET ಇದು ಕರ್ನಾಟಕದಲ್ಲಿ ಮಾತ್ರನೇ ಸೀಟ್ ಅಲಾಟ್ಮೆಂಟ್, ಯಾರಿಗೆ? MBBS ಮತ್ತೆ ಇಂಜಿನಿಯರಿಂಗ್ಗೆ. ನೀಟ್ ಅಂತ ತಗೊಂಡ್ರೆ ಆಲ್ ಓವರ್ ಇಂಡಿಯಾ, ಇಡೀ ಇಂಡಿಯಾದಲ್ಲಿ ಪೂರ್ತಿಯಾಗಿ ಎಲ್ಲಿ ಬೇಕಾದ್ರೂ ಸೀಟ್ ತಗೊಳ್ಬೋದು. ಬಟ್ ನೀಟ್ ಪಾಸ್ ಆಗಿರೋನ್ಗೆ ಯಾವ ರೀತಿ ಇದೆ ಅಂತಂದ್ರೆ ಕಂಪ್ಯಾರಿಟಿವ್ಲಿ ಫೀಸ್ ತುಂಬಾನೇ ರೀಸನಬಲ್ ಆಗಿರುತ್ತೆ. ಅವ್ನಿಗೆ ಏನಾದ್ರೂ ಅಲ್ಲಿ ಒಳ್ಳೆ ರ್ಯಾಂಕಿಂಗ್ ಬಂದಿದೆ ಅಂದ್ರೆ ರೀಸನಬಲ್ ಫೀಸ್ ಅಲ್ಲಿ ಒಳ್ಳೆ ಕಾಲೇಜಲ್ಲಿ ಅಥವಾ ಒಳ್ಳೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಅವ್ನಿಗೆ MBBS ಸೀಟ್ ಸಿಗುತ್ತೆ, ತುಂಬಾ ಈಸಿಯಾಗಿ ಕೋರ್ಸ್ ಮಾಡ್ಬೋದು. ಅಂಡ್ ನೀಟ್ ಪಾಸ್ ಆಗಿರೋನ್ಗಿರೋಷ್ಟು ವರ್ತಿ KCET ಮಾಡಿರೋನ್ಗಿರಲ್ಲ. ಸಿಮಿಲರ್ಲಿ ನಮ್ಮ MBAಗೂ ಅಷ್ಟೇನೆ ಕರ್ನಾಟಕ KE ಇವ್ರು ಮಾಡೋಂಥ ಎಕ್ಸಾಮಿನೇಷನ್ PGCET ಆದ್ರೆ ಗೇಟು, ಮ್ಯಾಟು ಮತ್ತೆ ಇನ್ನೊಂದು GMAT ಅಂತ ಕರ್ನಲ್ಲ, ಇವೆಲ್ಲ ಕಂಡಕ್ಟ್ ಮಾಡೋದು ಯಾರು? ಸೆಂಟ್ರಲ್ ಗವರ್ಮೆಂಟ್. ಆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ನೀವು ಎಕ್ಸಾಮ್ ಬರೋದು, ಅದಕ್ಕೆ ಎಕ್ಸಾಮ್ ಫೀಸೇ ಒಂದು 7,000-8,000 ಇರುತ್ತೆ. ನೀವು ಅದು ಪ್ರಿಪರೇಷನ್ ಏನಿಲ್ಲ ಅಂದ್ರೆ ಒಂದು 8 ರಿಂದ 10 ತಿಂಗಳು ಮಾಡಿರಲೇಬೇಕು, 8 to 10 months. ನೀವು ಪ್ರಿಪೇರ್ ಆಗಿ ನೀವು ಅದನ್ನ ಎಕ್ಸಾಮ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ, ಕ್ಲಿಯರ್ ಮಾಡಿದ್ದೀರಾ ಅನ್ಕೊಳ್ಳಿ. ಅದು ಎಕ್ಸಾಮ್ ಇರೋದು ಈ ತರ 100 ಮಾರ್ಕ್ಸ್ 200 ಮಾರ್ಕ್ಸ್ ಅಲ್ಲ, ಅಲ್ಲಿ ಎಕ್ಸಾಮ್ ಇಷ್ಟಕ್ಕೆ 800 ಮಾರ್ಕ್ಸ್ ಇರುತ್ತೆ. ಆ 800 ಮಾರ್ಕ್ಸ್ ಅಲ್ಲಿ ನೀವೇನಾದ್ರೂ ಸ್ಕೋರ್ ಮಾಡಿದ್ದೀರಾ ಒಂದು 600 ಎಬೋ ಅಂತ ಅನ್ಕೊಳ್ಳಿ, ಇಲ್ಲ 700 ಮ್ಯಾಕ್ಸಿಮಮ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ, ಡೆಫಿನೆಟ್ ಆಗಿ ನಿಮಗೆ ಟಾಪ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಡ್ಮಿಷನ್ ಸಿಗುತ್ತೆ. ನೀವೇನು ಕೆಲವು ಮೂವೀಸ್ ಅಲ್ಲಿ ನೋಡ್ತೀರಾ, ಎಕ್ಸಾಂಪಲ್ ಯಾವುದೋ ಒಂದು ಮೂವಿನಲ್ಲಿ ಒಬ್ಬ ಯಾವುದೋ ಎಕ್ಸಾಮ್ ಕ್ರ್ಯಾಕ್ ಮಾಡಿದ ತಕ್ಷಣ ಟಾಪ್ ಕಾಲೇಜ್ ಹೊರಟೋಗ್ತಾನೆ, ಅಲ್ಲೇ ಟಾಪ್ ಆಗ್ಬಿಡ್ತಾನೆ, ಅವನೊಂದು ಕಂಪನಿ ಓಪನ್ ಮಾಡ್ಬಿಡ್ತಾನೆ, ಅದೆಲ್ಲ ಡ್ರೀಮ್ಸ್ ಆ ಥರ ಎಲ್ಲ ತೋರಿಸ್ತಾ ಇರ್ತಾರಲ್ಲ, ಇಟ್ ಈಸ್ ಡೆಫಿನೆಟ್ಲಿ ರಿಯಲ್.
ಆದರೆ ಆ ಕಾನ್ಸೆಪ್ಟ್ ರಿಯಲ್ ಅಂತ ಹೇಳ್ತಾ ಇದ್ದೀನಿ. ನೀವು ಜಿಮ್ಯಾಟೋ ಕೆಮ್ಯಾಟೋ ತೊಗೊಂಡು 750 ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರಾ ಅಂತಂದರೆ ನಿಮ್ಗೆ IITನಲ್ಲಿ ಸಿಗುತ್ತೆ, IIM ಅಲ್ಲಿ ಸಿಗುತ್ತೆ. ಈ ಎರಡು ಇನ್ಸ್ಟಿಟ್ಯೂಷನ್ ನೀವು ಒಳಗಡೆ ಹೋಗಿದ್ದೀರಾ ಅಂತಂದರೆ ಅವ್ನು ಡಿಸೈಡ್ ಮಾಡೋ ಪ್ಯಾಕೇಜ್ ವರ್ಷಕ್ಕೆ 25-26 ಲಕ್ಷ ನಿಮಗೆ ಕೊಡೋದು ಸಂಬಳ. ವರ್ಷಕ್ಕೆ 25-26 ಲಕ್ಷ ಕೊಡ್ತಾನೆ. ಆದರೆ ಫೀಸ್ ಮಾತ್ರ ಅಲ್ಲಿ 20-30 ಲಕ್ಷ ಇರುತ್ತೆ. ನೀವು ಎಂಟ್ರೆನ್ಸ್ ತೊಗೊಂಡು ಪಾಸ್ ಆದರೂ ಸಹ 20 ಲಕ್ಷ ಖರ್ಚು ಮಾಡಬೇಕು. ಒಂದು ವರ್ಷಕ್ಕೆ ನೀವು ಅರ್ನ್ ಮಾಡ್ಬೋದು, ಒಂದೇ ವರ್ಷದಲ್ಲಿ ಅರ್ನ್ ಮಾಡ್ಬೋದು. ಇಲ್ಲಾದರೂ ಕೆಲಸ ಮಾಡ್ಬೋದು, ಫಾರಿನ್ಗಾದ್ರೂ ಹೋಗ್ಬೋದು. ನೀವು ಫಾರಿನ್ ಹೋಗಿ ಕೆಲಸ ಮಾಡ್ಬೇಕು ಬಂದರೆ 2-3 ವರ್ಷ ಮಾಡ್ಕೊಂಡು ಬಂದು ಈ ಹೊಸ ಕಂಪ್ನಿನ ಓಪನ್ ಮಾಡ್ಬೋದು. ಅಷ್ಟು ಸ್ಕಿಲ್ ಇರುತ್ತೆ. ಅಂದರೆ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಇರುತ್ತೆ ಕೆಲವು ಇನ್ಸ್ಟಿಟ್ಯೂಷನ್ಗಳಲ್ಲಿ. ಡಿಫ್ರೆನ್ಸ್ ಅದೇನೆ. ನಾವೆಲ್ಲ ಕಡೆ ಟೈಮ್ ಕೊಡ್ತೀವಿ, ಸ್ಕೂಲ್ಗೂ ಟೈಮ್ ಕೊಡ್ತೀವಿ, PUCಗೂ ಟೈಮ್ ಕೊಡ್ತೀವಿ, ಡಿಗ್ರಿ ಟೈಮ್ ಕೊಡ್ತೀವಿ, ಪೋಸ್ಟ್ ಗ್ರಾಜುಯೇಷನ್ ಟೈಮ್ ಕೊಡ್ತೀವಿ. ಆ ಟೈಮನ್ನು ಎನ್ವಿರಾನ್ಮೆಂಟ್ ನಾವು ಎಲ್ಲಿ ಕೊಡ್ತಾ ಇದ್ದೀವಿ ಅನ್ನೋದು ಭಾಳ ಮುಖ್ಯ. ದ ಪ್ಲೇಸ್ ವೇರ್ ವಿ ಆರ್ ಸೆಲೆಕ್ಟೆಡ್ ಅಂಡ್ ವೇರ್ ವಿ ಆರ್ ಸ್ಟಡಿಂಗ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಆ ಪ್ಲೇಸಲ್ಲಿ ಇದ್ದರೆ ನೀವು ಓದಿಲ್ಲ ಅಂದ್ರೆ ನೀವೇನಾಗ್ಬಿಡ್ತೀರಾ, ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಡ್ತೀರಾ ಅಂತ. ನಿಮ್ಮ ಎಬಿಲಿಟೀಸ್ ಎಲ್ಲ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ದಟ್ಸ್ ವೈ ಎಷ್ಟೋ ಜನ ರೂರಲ್ ಸೈಡಲ್ಲೇ ಈ UG ವರೆಗೂ ಓದ್ಬಿಟ್ಟು PGಗೆಲ್ಲ ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಕಾಲೇಜ್ಗಳು ಹೋಗ್ತಾರೆ ಅನ್ಕೊಳ್ಳಿ. ಅವರೆಲ್ಲ ನೋಡ್ಕೊಳ್ಳಿ, ಮತ್ತೆ ಇಲ್ಲೋದಿರೋರ್ಗು ಅಲ್ಲೋದ್ರಿಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂದರೆ ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ, ಹಂಗೆ ಬೆಳೆದಿರ್ತಾರೆ. ಇವತ್ತು ನಾನೊಬ್ಬ ಟೀಚರ್ ಆಗಿ ಒಂದು 50,000 ಸಂಬಳ ತಗೋತೀನಿ ಅಂದರೆ ನನ್ನ ಸ್ಟೂಡೆಂಟ್ಸ್ 1 ಲಕ್ಷ 2 ಲಕ್ಷ ತೊಗೊತಾ ಇರ್ತಾರೆ. ಬರೀ ಎಷ್ಟು ವರ್ಷದಲ್ಲಿ, ಆಫ್ಟರ್ ಕಂಪ್ಲೀಷನ್ ಆಫ್ ದ ಪೋಸ್ಟ್ ಗ್ರಾಜುಯೇಷನ್ 2-3 ಇಯರ್ಸಲ್ಲಿ. 2-3 ವರ್ಷ PG ಮಾಡ್ಕೊಂಡಿರೋರೆ 1 ಲಕ್ಷ 1.5 ಲಕ್ಷ ಸಂಬಳ ತಗೊತಾರೆ. ನಾವು 50,000 ತಗೊಳ್ಳೋಕೆ ಇಷ್ಟು ವರ್ಷ ಕಷ್ಟಪಡ್ತಾನೆ ಇರ್ತೀವಿ. ಇಟ್ ಡಿಪೆಂಡ್ ಅಪಾನ್ ವಾಟ್ ದ ಎನ್ವಿರಾನ್ಮೆಂಟ್ ವಾಟ್ ವಿ ಚೂಸ್ ಅಲ್ವಾ. ಹಂಗಾಗಿ the place where we are going to select, the exam what pattern we are going to select, the exam which type of examination we are going to select, ಇದೆಲ್ಲ ಭಾಳ ಮುಖ್ಯ ಆಗುತ್ತೆ. ಅದಕ್ಕೆ ನೀವು ಎಕ್ಸಾಮ್ಸ್ ತೊಗೊಳ್ಳೋವಾಗ ಯಾವ ಎಕ್ಸಾಮ್ ತೊಗೊಳ್ತೀರಿ ಅನ್ನೋದು ಭಾಳ ಮುಖ್ಯ. ಇದು ಬರೀ ಜಸ್ಟ್ ಒಂದು ಬೇಸಿಕ್ ಅಷ್ಟೇ. ನಿಮ್ಮ PGCET ನಾನು ಹೇಳ್ತಾ ಇರೋದು. ನಿಮ್ಮ ಹತ್ರ ಇನ್ನೂ ಟೈಮ್ ಇದ್ದರೆ ನೀವು ಜಿಮ್ಯಾಟೋ ಕೆಮ್ಯಾಟೋ ಆ ಥರ ಎಕ್ಸಾಮ್ಸ್ ಎಲ್ಲ ತೊಗೊಳ್ಬೋದು. ತೊಗೊಂಡಿದ್ದೀರಾ ಅಂದರೆ ನಿಮಗೋಸ್ಕರ ನೀವು ಓದಿ ನೋಡಿ, ಅವಾಗ ಗೊತ್ತಾಗುತ್ತೆ ನಿಮಗೆ ಏನು ಲೈಫ್ ಲಾಂಗ್ ಎಲ್ಲರೂ ದುಡಿತಾರಲ್ಲ, ಅದೆಲ್ಲ ನೀವು 2-3 ವರ್ಷದಲ್ಲಿ ದುಡ್ಬಿಟ್ಟು ಆರಾಮ ಮನೆ 2-3 ಇಯರ್ಸಲ್ಲೇ ಲೈಫ್ ಸೆಟ್ ಆಗೋದು. ಒಂದು 2-3 ಇಯರ್ಸಲ್ಲೇ 50 ಲಕ್ಷ 70 ಲಕ್ಷ ದುಡ್ಡು ಮಾತ್ರ ಇದೆ ಅಂದರೆ ಇನ್ನೇನು ಬೇಕಾಗಿದೆ, ಅಷ್ಟು ದುಡ್ಡು ಬಂದಿದೆ ಅಂತ. ನೀವು MBA ಮಾಡೋ ಡ್ರೀಮ್ ಇದ್ದಾಗ ಈ ಥರ ದೊಡ್ಡದಾಗಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಫೈನ್. It's a second one. It serves as a gateway for aspiring postgraduates seeking admission to full-time and part-time MBA MCA programs in government universities and private aided institutions. Government allo ide, government universities allo ide, and ಪ್ರೈವೇಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ಇದಾವೆ. ನೀವು ಎಲ್ಲಿ ಬೇಕಾದರೂ MBA ಮಾಡ್ಬೋದು, ಎಲ್ಲಿ ಬೇಕಾದರೂ MBAಗೆ ಹೋಗ್ಬೋದು ಅಂತ. ಸೊ ಅಂದರೆ MBA ಅನ್ನು ತೊಗೊಳ್ಬೋದು. ದಟ್ಸ್ ವಾಟ್ ಐ ಸೆಡ್. ಇಟ್ ಡಿಪೆಂಡ್ ಅಪಾನ್ ವಾಟ್, ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ದ ಎಕ್ಸಾಮಿನೇಷನ್, ದ ಟೈಪ್ ಆಫ್ ಎಕ್ಸಾಮಿನೇಷನ್. ಆ್ಯಂಡ್ ಇಲ್ಲೇನು ಕಳ್ತ ನೋಡಿ, ಪೋಸ್ಟ್ ಗ್ರಾಜುಯೇಷನ್ ಸೀಕಿಂಗ್ ಅಡ್ಮಿಷನ್ ಫಾರ್ ಫುಲ್ ಟೈಮ್ ಆ್ಯಂಡ್ ಪಾರ್ಟ್ ಟೈಮ್ ಎರಡೂ ಇದೆ ಅಂದರೆ 2 ಆಪ್ಷನ್ಸ್. MBAನಲ್ಲಿ ನಿಮಗೆ ಎರಡೂ ತೊಗೊಳ್ಬೋದು, ಒಂದು ಫುಲ್ ಟೈಮು, ಇನ್ನೊಂದು ಪಾರ್ಟ್ ಟೈಮ್. ಆಗ ಪಾರ್ಟ್ ಟೈಮ್ ಯಾರು ತೊಗೊಳ್ತಾರೆ ಅದಕ್ಕೆ ಇನ್ನೊಂದು ಡೀಟೇಲ್ಸ್ ಇದೆ. ನೆಕ್ಸ್ಟ್ ಟೈಮ್ ನೀವು ಯಾರು ಕೇಳಿದಾಗ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇರೋದು ಫುಲ್ ಟೈಮ್. ಸೊ ಪಾರ್ಟ್ ಟೈಮ್ ಅನ್ನೋದು ಇದೆ. ಪಾರ್ಟ್ ಟೈಮ್ ಅಂದರೆ ನೀವು ಜಾಬ್ ಮಾಡಿಕೊಂಡು ಮತ್ತೆ MBAನೂ ಮಾಡ್ಕೊಳ್ಬೋದು, ಆ ಥರದ್ದು ಆಪ್ಷನ್ ಇದೆ. ಬಟ್ ಅದಕ್ಕೆ ರಿಸಲ್ಟು ಮಾರ್ಕ್ಸ್ ಬೇರೆ ಬರುತ್ತೆ. ಫೈನ್. MBA MCA ಯಾರ್ಯಾರು ತೊಗೊಳ್ತಾರೆ ಅಂತ ಹೇಳಿದ್ದು ನಾನೀಗ, ಗೌರ್ಮೆಂಟ್ ಯೂನಿವರ್ಸಿಟೀಸು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಆ್ಯಂಡ್ ಪ್ರೈವೇಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್. ಪ್ರೈವೇಟ್ ಕಾಲೇಜಲ್ಲೂ ಇದೆ, ಗೌರ್ಮೆಂಟ್ ಕಾಲೇಜಲ್ಲೂ ಇದೆ, ಆ್ಯಂಡ್ ಪ್ರೈವೇಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸಲ್ಲೂ ಇದೆ.